ಇದು ಒಬ್ಬ ನಿರ್ಮಾಪಕನಾಗಿ ಈ ಕ್ಷಣ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಪತ್ರಿಕೋದ್ಯಮದ ಮಿತ್ರರಿಗೂ ಮತ್ತು ಇಲ್ಲಿ ನಡೆದಿರೋ ಗಣ್ಯರಿಗೂ ಮತ್ತು ನಮ್ಮ ಮೈಸೂರಿನ ಸ್ನೇಹಿತರಿಗೂ ಮತ್ತು ನಮ್ಮ ಸಿನಿಮಾ ತಂಡಕ್ಕೂ ಎಲ್ರಿಗೂ ಸ್ವಾಗತ. ಒಂದು ಒಳ್ಳೆ ಸದಾಭಿರುಚಿ ಸಿನಿಮಾನ ಇಂಡಸ್ಟ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು 4 ಜನ ಸಿನಿಮಾಗೆ ದುಡ್ಡು ಹಾಕಿದ್ವಿ. ಸೊ 100% ಎಲ್ಲರೂ ಈ ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಮತ್ತು ಈ ಸಿನಿಮಾ ಆಗಿದೆ ಹೀಗಿದೆ ಅಂತ ನಾನೇನು ಹೇಳೋದಕ್ಕೆ ಇಷ್ಟಪಡಲ್ಲ. ಈ ಸಿನಿಮಾ ರಿಲೀಸ್ ಆದಮೇಲೆ ಜನ ಈ ಸಿನಿಮಾ ಬಗ್ಗೆ ಮಾತಾಡಬೇಕು, ಪಾಸಿಟಿವ್ ಆಗಿ ಮಾತಾಡೋ ಅನ್ನೋ ನಂಬಿಕೆ ಭರವಸೆ ಎರಡು ನನಗಿದೆ. ಮತ್ತು ಇನ್ನೊಂದು, ಒಬ್ಬ ಪ್ರೊಡ್ಯೂಸರ್ಗೆ ಯಾವಾಗ ಕಾನ್ಫಿಡೆನ್ಸು ಬರುತ್ತೆ ಅಂದರೆ, ಒಂದು ತುಂಬ ವರ್ಷದ ಹಿಂದೆ ಒಂದು ಸಚಿನ್ ತೆಂಡೂಲ್ಕರ್ ಒಂದು ಇಂಟರ್ವ್ಯೂ ಇತ್ತು. ಅದರಲ್ಲಿ ಕೇಳ್ತಾರೆ ಯಾರೋ ಪ್ರೆಸ್ ಅವರು, ನಿಮ್ಗೆ ಹೇಗೆ ಬ್ಯಾಟಿಂಗ್ ಆಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಆಗ ಸಚಿನ್ ಹೇಳಿರ್ತಾರೆ, ಆ ಬ್ಯಾಟು ಮತ್ತು ಬಾಲ್ ಮಧ್ಯೆ ಒಂದು ಸೌಂಡ್ ಬರುತ್ತೆ, ಆ ಸೌಂಡ್ ಬಂತು ಅಂದರೆ ನಮಗೆ ಕಾನ್ಫಿಡೆನ್ಸ್ ತಪ್ಪಾಗುತ್ತೆ ಅಂತ. ಅದೇ ರೀತಿ ಥಿಯೇಟ್ರಲ್ಲಿ ಸೌಂಡ್ ಆಗಬೇಕು. ಥಿಯೇಟ್ರಲ್ಲಿ ಸೌಂಡ್ ಆದರೆ ಮಾತ್ರ ಈ ಪ್ರೊಡ್ಯೂಸರ್ಗೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಕಾನ್ಫಿಡೆನ್ಸ್ ತಪ್ಪಾಗುತ್ತೆ. ಹಾಗೆ ಫಾರ್ ಎಕ್ಸಾಂಪಲ್ ಒಂದು 12 ಕೋಟಿ ಬಂದಿದ್ದು ಕಾಂತಾರ ಸಿನಿಮಾ 100 ಕೋಟಿ ಮಾಡಿತ್ತು. ಅದು ನೆಕ್ಸ್ಟ್ ಸಿನಿಮಾ 100 ಕೋಟಿ ಸಿನಿಮಾ ಮಾಡಿದ್ರು, 1000 ಕೋಟಿ ಆಯ್ತಲ್ಲ. ಹಾಗೆ ಈ ಸಿನಿಮಾನೂ ಸಕ್ಸಸ್ ಆದರೆ ಇನ್ನೂ ದೊಡ್ಡ ಬಜೆಟ್ ಸಿನಿಮಾ ಮಾಡೋದು ಅನ್ನೋದು ನಮ್ಮೆಲ್ಲರ ಆಸೆ. ರಮೇಶ್ ಸರ್ ಸಿನಿಮಾದಲ್ಲಿ ಹೀರೋ ಡೈಲಾಗ್ ಹೊಡೆಯೋದು ಕಾಮನ್ನು, ನಿರ್ಮಾಪಕರೇ ಡೈಲಾಗ್ ಮೇಲೆ ಡೈಲಾಗ್ ಮಾಡ್ತಾ ಇದ್ದಾರೆ. ಓಕೆ ಸರ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ ಅಂತ ಹೇಳ್ತಾ, ಸರ್ ಬನ್ನಿ.